ನಮ್ಮೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರಾದಂತಹ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಕೊನೆಗೂ ಇವತ್ತು ಬೃಹತ್ ಸಮಾವೇಶ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿರುವಂಥದ್ದು. ನಿನ್ನೆ ಸರ್ಕಾರ ರಾತ್ರಿ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಅಧಿಕೃತ ಮಾಹಿತಿ ಅಥವಾ ನಿಮ್ಮನ್ನ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರನ್ನು ಭಾಗವಹಿಸಿದ್ರಾ? ಯಾಕೆ ನಿನ್ನೆ ಏಕಪಕ್ಷೀಯವಾಗಿ ಸಭೆ ನಡೀತು ಅನ್ನುವಂಥ ಒಂದಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏನು ಹೇಳ್ತೀರಿ ಸರ್? ಇದು ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿದೆ. ಅವರು ಆದೇಶ ಆಲ್ರೆಡಿ ಮಾಡಿದೆ. ಮತ್ತು ಆದೇಶದ ಇದು ವಾಟ್ಸಪ್ಪಲ್ಲಿ ನಿನ್ನೆ ಸಾಯಂಕಾಲನೇ ನಮಗೆ ಸಿಕ್ಕಿದೆ, 9 ಗಂಟೆ ಅಷ್ಟೊತ್ತಿಗೆ ಸಿಕ್ತು. ಅದರಲ್ಲಿ ಒಂದು ಅವರು ಏನು ಮಾಡಿದ್ದಾರೆ, 38 ತಿಂಗಳ ಅರಿಯರ್ಸ್ ಬದಲು 26 ತಿಂಗಳು ಅಂತ ಹೇಳಿದ್ದಾರೆ. ಎರಡನೇ ಭಾಗ 1/1/24ರಿಂದ ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋ ನಮ್ಮ ಬೇಡಿಕೆಗೆ ವಿಚಾರದಲ್ಲಿ 1/4/25 ಅಂತ ಹೇಳಿ ಅವರು ಡೇಟನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಮಾಡಿ ಅದನ್ನು ಯೂನಿಯನ್ಗಳ ಜೊತೆ ಮಾತಾಡ್ತೀವಿ ಅಂತ ಇದ್ದಾರೆ. ಸೊ ನೆಗೋಸಿಯೇಷನ್ಗೆ ಒಂದು ಸ್ಕೋಪ್ ಇದೆ. ಇದು ಒಂದು ಪಾಸಿಟಿವ್ ಆದ ಬೆಳವಣಿಗೆ. ಆದರೆ ನಮ್ಮ ಬೇಡಿಕೆ ಏನಿದೆ, 38 ತಿಂಗಳ ಅರಿಯರ್ಸು ಮತ್ತು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋದು. ಈ ಎರಡೂ ವಿಚಾರಗಳು, ಅದು 4 ವರ್ಷದ ಅವಧಿ, 1/1/24ರಿಂದ 4 ವರ್ಷದ ಅವಧಿ, ಖಂಡಿತವಾಗ್ಲೂ ನಾವು ಯಾವುದೇ ಥರದ ರಾಜಿ ಅದರಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಬಾಕಿ ಅಂತ 25% ಕೇಳಿದ್ದೀವಿ, 24.5 ಅಂತಾರ, 24.25 ಅಂತಾರ, ಅದು ಚರ್ಚೆ ಮಾಡೋಣ. ಆ ಚರ್ಚೆಗೆ ಅವರು ಕೂಡ ಅದಕ್ಕೆ ಅವಕಾಶ ಇಟ್ಟಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನೆನ್ನಿನ ಆದೇಶದಲ್ಲಿ ಒಂದೇ ಒಂದು ಪಾಸಿಟಿವ್ ಅಂಶ ಅಂದರೆ ಇದೇನೆ. ಇನ್ನೆರಡೂ ಡೇಟ್ ಆಫ್ ಇದು 1/1/24 ಇದ್ದಿದ್ದನ್ನು 1/4/25 ಮಾಡಿದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಮತ್ತು 26 ತಿಂಗಳ ಅರಿಯರ್ಸನ್ನು ನಾವು ಒಪ್ಪೋದಿಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ನಾವು ಈ ಸಮಾವೇಶದ ಮೂಲಕ ಕೇಳೋದು, ತಮ್ಮ ಮೂಲಕ ಕೇಳೋ ಪ್ರಶ್ನೆ ಏನಂದರೆ, ಈಗಾಗಲೇ 1271 ಕೋಟಿ ಕೊಡೋಕ್ಕೆ ಮುಂದೆ ಬಂದಿದ್ದೀರಿ. ಇನ್ನೊಂದು 560 ಕೋಟಿ ರೂಪಾಯಿ ನಿಮಗೆ ದೊಡ್ಡದಾ? 520 ಕೋಟಿ ಹೆಚ್ಚು ಮಾತಾಡಿದ್ರೆ 520 ಕೋಟಿ ದೊಡ್ಡದಾ? ಅದನ್ನು ಕೊಟ್ಟರೆ ಈಗ ನೀವು ಡೇಟ್ ಬೇರೆ ಬರೆದಿದ್ದೀರಿ, 1/1/20ರಿಂದ 31/12/20 ಇಸ್ವಿವರೆಗೂ. ಆ ಪೀರಿಯಡಲ್ಲಿ ದುಡಿದವರು ಅವ್ರೀಗಾಗಲೇ 40 ವರ್ಷ 35 ವರ್ಷ ದುಡ್ದಿರೋ ಜನ, ಅವರಿಗೆ ನೀವು 500 ಕೋಟಿ ರೂಪಾಯಿ ಕಡ್ದಾಕಿ ಏನು ಯಾವ ಸೌಧ ಕಟ್ತೀರಾ ನೀವು? ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳುವಂಥ ಪ್ರಶ್ನೆ, KSRTC ಮ್ಯಾನೇಜ್ಮೆಂಟ್ಗೆ ಕೇಳುವಂಥ ಪ್ರಶ್ನೆ. ನಾವು ರಾಮಲಿಂಗಾರೆಡ್ಡಿ ಅವರಿಗೆ ಡಿಸೆಂಬರ್ 13ನೇ ತಾರೀಕು ಅಲ್ಲಿ ಕೂಡ ಸಲಹೆ ಕೊಟ್ವಿ. ಸರ್ಕಾರ ಎಷ್ಟು ಕೊಡುತ್ತೋ ಕೊಡಲಿ, ಉಳಿದ ದುಡ್ಡನ್ನು ಮ್ಯಾನೇಜ್ಮೆಂಟ್ ಕೊಡಲಿ. 1 ಇನ್ಸ್ಟಾಲ್ಮೆಂಟಲ್ಲಿ ಕೊಡೋಕ್ಕಾಗಲ್ವಾ? 2 ಇನ್ಸ್ಟಾಲ್ಮೆಂಟ್ ತೊಗೊಳ್ರಿ, 3 ಇನ್ಸ್ಟಾಲ್ಮೆಂಟ್ ತೊಗೊಳ್ರಿ. ಆದರೆ 38 ತಿಂಗಳ ಅರಿಯರ್ಸನ್ನು ಮಾತ್ರ ನೀವು ಕತ್ರಿ ಹಾಕಬೇಡ್ರಿ ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಅದರಿಂದ ಆ ವಿಚಾರದಲ್ಲಿ ನಮ್ಮದು ಯಾವುದೇ ಥರದ ರಾಜಿ ಇಲ್ಲ. ಮತ್ತು 1/1/24 ನೀವು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ನನಗಿದೆ ನೆಕ್ಸ್ಟ್ ಅಗ್ರಿಮೆಂಟು. ಬೊಮ್ಮಾಯಿ ಸರ್ಕಾರ ಹೊರಡಿಸಿದಂಥ ಆದೇಶದ ಪ್ರಕಾರ 1/3/27ಕ್ಕೆ ಮುಂದಿನ ಅಗ್ರಿಮೆಂಟು ಅಂತ ಹೇಳಿದ್ರು. ಈಗ ನೀವು 1/4/25ವರೆಗೂ ಬಂದಿದ್ದೀರಿ. ಯಾವ ಆಧಾರದ ಮೇಲೆ ಬಂದ್ರಿ? ತಾತ್ವಿಕವಾಗಿ ಜನ ಸ್ಟ್ರೈಕ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದು ಬೇರೆ ವಿಷಯ. ನೀವು 1/3/27 ಅನ್ನೋದಕ್ಕೆ ಬಿಗಿಯಾಗಿ ಅಂಟ್ಕೊಂಡಿದ್ದಿದ್ರೆ ನಿಮ್ಮನ್ನು ಒಪ್ಪದೇ ಇದ್ದರೂ ಮೆಚ್ಚುತ್ತಾ ಇದ್ವಿ. ನೀವು 1/4/25ಕ್ಕೆ ಬಂದ ಮೇಲೆ ಇನ್ನು 15 ತಿಂಗಳು ಯಾವ ದೊಡ್ಡದು? ಮತ್ತು ಈ 1/4/25ರಿಂದ ಸರ್ಕಾರ ಒಂದು ಬಿಡಿ ಕಾಸು ಕೊಡಬೇಕಾಗಿಲ್ಲ. 15% ಇದು ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ. ಮತ್ತು ಟ್ಯಾರಿಫ್ ಕಮಿಷನನ್ನು ನೇಮಕ ಮಾಡಿ ಆದೇಶ ಮಾಡಿದ್ದಾರೆ. ನಾವು ಸಾರಿಗೆ ನಿಗಮಗಳು ನಾವು ಮ್ಯಾನೇಜ್ಮೆಂಟ್ ಜೊತೆ ಗುದ್ದಾಡ್ಕೊಂಡು 1/4/25ರಿಂದ ತಗೋತೀವಿ. ಅದನ್ನು ನೀವು 1/4/25 ಅಂತ ಮಾಡೋ ಅವಶ್ಯಕತೆ ಏನಿತ್ತು? 1/1/25 25-24 ನಾವು ಯಾವುದೂ ಒಪ್ಪಲ್ಲ. 1/1/24ರಿಂದ 4 ವರ್ಷ ಆಗಲೇಬೇಕು. ಇದು ನಮ್ಮ ಒತ್ತಾಯ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಓಕೆ, ಈಗ 4 ಗಂಟೆ ಸಂಜೆ 4 ಗಂಟೆ ಒಳಗೆ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಗಡುವನ್ನು ಕೊಟ್ಟಿದ್ದೀರಿ. ಒಂದು ವೇಳೆ ಸರ್ಕಾರದ ಭಾಗವಾಗಿ ಯಾರು ಸಚಿವರ ಅಧಿಕಾರಿಗಳ ಬಂದು ನಿಮ್ಮ ಬೇಡಿಕೆಯನ್ನು ಅಧಿಕೃತವಾಗಿ ಆಲಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ನಿರ್ಧಾರ ಏನು? ಸರ್, ಈಗ ನಾವು ಭಾಳ ಸ್ಪಷ್ಟವಾಗಿ ತೀರ್ಮಾನ ತಗೊಂಡಿದ್ದೀವಿ. ನಾವು ಮುಷ್ಕರನ ಮಾಡ್ತೀವಿ, ಮುಷ್ಕರನ ನೋಟಿಸ್ ಕೊಡದೆ ಮಾಡ್ತೀವಿ ಅಂತ. ಈಗ ಒಂದು ಹೊಸ ಬೆಳವಣಿಗೆ ಆಗಿದೆ, ಮಾತುಕತೆಗೆ ಅವಕಾಶ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಮತ್ತೆ ಕೂತು ಚರ್ಚೆ ಮಾಡಿ ನಾವು 4 ಗಂಟೆಗೆ ತೀರ್ಮಾನನ ಘೋಷಣೆ ಮಾಡ್ತೀವಿ. ಇದಿಷ್ಟು ಜಂಟಿ ಕ್ರಿಯಾ ಸಮಿತಿಯ ಹಿರಿಯ ನಿರ್ದೇಶಕರಾದಂತಹ ವಿಜಯ್ ಭಾಸ್ಕರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ,
ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.